ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ನಕ್ಷತ್ರಲೋಕ ಭೂತಲೋಕಗಳ ವರ್ಣನವೆಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ, ಮಹಾಭಾಗ್ಯಶಾಲಿನಿಯು ನನ್ನ ಸಹಧರ್ಮಿಣಿಯೂ ಆದ ಓ ಲೋಪಾಮುದ್ರೆಯೇ, ಆ ವಿಷ್ಣು ಪಾರ್ಷದರು ಶಿವಶರ್ಮನಿಗೆ ಹೇಳಿದ ಪುಣ್ಯ ಕಥೆಯನ್ನು ಮತ್ತು ಕೇಳುವವಳಾಗು. ಶಿವಶರ್ಮನು ಹೇಳುತ್ತಾನೆ, ಎಲೈ ವಿಷ್ಣು ಪಾರ್ಷದರೇ, ನೀವು ಕೃಪೆಯಿಟ್ಟು ಹೇಳಿದ ಪರಮಾಶ್ಚರ್ಯಕರವಾದ ಚಂದ್ರನ ದಿವ್ಯ ಕಥೆಯನ್ನು ಕೇಳಿದುದಾಗಿತು. ಇನ್ನು ಪ್ರತಿಯೊಂದು ಕಥಾನಕವನ್ನು ಹೇಳುವುದರಲ್ಲಿ ಕೋವಿದರಾದ ನೀವು ನಕ್ಷತ್ರ ಲೋಕದ ಕಥೆಯನ್ನು ನನಗೆ ಹೇಳಿರಿ. ಗಣಗಳು ಹೇಳುತ್ತಾರೆ, ಅಯ್ಯ ಶಿವಶರ್ಮನೆ, ಪೂರ್ವದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದ ಬ್ರಹ್ಮನ ಅಂಗುಷ್ಟದ ಹಿಂಭಾಗದಿಂದ ಪ್ರಜಾ ನಿರ್ಮಾಣ ಕಾರ್ಯದಲ್ಲಿ ದಕ್ಷನಾದ ದಕ್ಷ ಪ್ರಜಾಪತಿಯು ಜನಿಸಿದನು. ಆಗ ತಪೋಲಾವಣ್ಯ ಭೂಷಿತೆಯರು, ಒಟ್ಟು ಲಾವಣ್ಯಕ್ಕೆ ಆಕರವೆನಿಸಿದವರು ಆದ ರೋಹಿಣಿ ಮುಂತಾದ 60 ಮಂದಿ ಮಂಗಳಕರೆಯರಾದ ಕುಮಾರಿಯರು ಜನಿಸಿದರು. ಆ 60 ಮಂದಿ ಕುಮಾರಿಯರು ವಿಶ್ವೇಶ್ವರನ ಕೈಲಾಸವನ್ನು ಸೇರಿ ಆ ಮಹಾದೇವನನ್ನು ಕುರಿತು ತೀವ್ರವಾದ ತಪಸ್ಸನ್ನು ಮಾಡಿ ಸಂತೋಷಗೊಳಿಸಿದರು. ಆ ತಪಸ್ಸಿನಿಂದ ಈಶಾನನು ಸಂತುಷ್ಟನಾಗಿ ಬಳಿಗೈದು ವರವನ್ನು ಕೊಡುವವನಾಗಿ ಪ್ರಸನ್ನ ಅಂತಃಕರಣದಿಂದ, ಎಲೈ ನೀವೆಲ್ಲರೂ ಉತ್ತಮವಾದ ವರವನ್ನು ಕೇಳಿಕೊಳ್ಳಿರಿ ಎಂದು ನುಡಿದನು. ಶಂಭುವಿನ ಈ ಮಾತನ್ನು ಕೇಳಿ ಆ 60 ಮಂದಿ ಕುಮಾರಿಯರು, ಎಲೈ ಶಂಕರನೇ, ನೀನು ನಮಗೆ ವರವನ್ನು ಕೊಡುವುದಾದರೆ, ನಾವು ವರಯೋಗ್ಯರಾಗಿರುವುದಾದರೆ, ಸಂಸಾರದ ತಾಪಗಳನ್ನು ಪರಿಹರಿಸುವುದರಲ್ಲಿ ನಿನಗಿಂತಲೂ ಯಾವನು ಶಕ್ತನೋ, ಯಾವನು ನಿನಗೆ ಸಮಾನವಾದ ರೂಪವುಳ್ಳವನೋ ಅವನು ನಮಗೆ ಭರ್ತನಾಗಲಿ ಎಂದು ಕೇಳಿದರು. ಕೆಲವು ಲೋಪಾಮುದ್ರೆಯೇ, ಪೂರ್ವದಲ್ಲಿ ಈ 60 ಮಂದಿ ಕುಮಾರಿಯರು ವಾರಣಾ ನದಿ ತೀರದಲ್ಲಿ ಮನೋಹರವಾದ ಸಂಗಮೇಶ್ವರನ ಸನ್ನಿಧಿಯಲ್ಲಿ ನಕ್ಷತ್ರೇಶ್ವರವೆಂಬ ಮಹಾಶಿವಲಿಂಗವೊಂದನ್ನು ಸ್ಥಾಪಿಸಿ, ಯಾವ ಪುರುಷರಿಂದಲೂ ಸಾಧ್ಯವಲ್ಲದ ಮತ್ತು ಪುರುಷರಿಂದ ಸಾಧ್ಯವಾಗುವುದಕ್ಕಿಂತಲೂ ಉತ್ತಮವಾದ ಪುರುಷಾಯಿತವೆಂಬ ತಪಸ್ಸನ್ನು 1 ದಿವ್ಯ ವರ್ಷ ಸಹಸ್ರಗಳ ಕಾಲ ಮಾಡಿದ್ದರು. ಒಬ್ಬ ಭರ್ತನಿಗೆ ಪತ್ನಿಯರಾಗುವವರು, ಒಂದೆಡೆಯೇ ನೆಲೆಸಿದ ಮನಸ್ಸುಳ್ಳವರು ಆದ ಆ ಕುಮಾರಿಯರು ಎಸಗಿದ ಆ ತಪಸ್ಸಿನಿಂದ ಸಂತುಷ್ಟನಾದ ವಿಶ್ವೇಶ್ವರನು ಅವರಿಗೆ ಉತ್ತಮವಾದ ವರವನ್ನು ಅನುಗ್ರಹಿಸಿದನು. ಶ್ರೀ ವಿಶ್ವೇಶ್ವರನು ಹೇಳುತ್ತಾನೆ, ಕೆಲವು ಕನ್ಯೆಯರೇ, ನೀವೆಸಗಿದ ಇಂತಹ ಉಗ್ರ ತಪಸ್ಸನ್ನು ಪೂರ್ವದಲ್ಲಿ ಯಾವ ಅಬಲೆಯರು ಮಾಡಿ ಸಹಿಸಿಲ್ಲವಾದುದರಿಂದ ನೀವು ಈ ಅರ್ಥವನ್ನು ಹೊರಗೆಡಹುವ ನಕ್ಷತ್ರವೆಂಬ ಹೆಸರನ್ನು ಪಡೆಯಿರಿ. ಈಗ ಪುರುಷಾಯಿತವೆಂಬ ಯಾವ ತಪಸ್ಸನ್ನು ನೀವು ಮಾಡಿದಿರೋ ಅದರಿಂದ ನಿಮ್ಮ ಇಚ್ಛೆ ಬಂದಾಗ ನಿಮಗೆ ಪುಂಸ್ತ್ವ ಉಂಟಾಗುತ್ತದೆ. ನೀವು ಅಖಂಡವಾದ ಈ ಜ್ಯೋತಿಶ್ಚಕ್ರದಲ್ಲಿ ಅಗ್ರಗಣ್ಯರಾಗಿರುವಿರಿ. ಅಲ್ಲದೆ ಉತ್ತಮೆಯರಾದ ನೀವೆಲ್ಲರೂ ಮೇಷಾದಿ ರಾಶಿಗಳಿಗೆ ಉತ್ಪತ್ತಿ ಸ್ಥಾನಭೂತರಾಗುವಿರಿ. ಔಷಧಿಗಳಿಗೂ ಸುಧೆಗೂ ಬ್ರಾಹ್ಮಣರಿಗೂ ಒಡೆಯನಾಗಿರುವ ಈ ಚಂದ್ರನು ಶುಭಾನನೆಯರಾದ ನಿಮಗೆ ಪತಿಯಾಗುತ್ತಾನೆ. ನೀವು ಪೂಜಿಸಿದ ನಕ್ಷತ್ರೇಶ್ವರ ಸಂಜ್ಞೆಯನ್ನೊಳಗೊಂಡ ಈ ಶಿವಲಿಂಗವನ್ನು ಅರ್ಚಿಸಿದ ಮಾನವನು ಉತ್ತಮವಾದ ನಿಮ್ಮ ಲೋಕವನ್ನು ಸೇರುತ್ತಾನೆ. ನಿಮ್ಮ ಲೋಕವು ಚಂದ್ರಲೋಕಕ್ಕಿಂತಲೂ ಮೇಲಿರುವುದಾಗಿ ನೀವು ಸಮಸ್ತ ನಕ್ಷತ್ರಗಳಿಗೂ ಮಾನ್ಯರಾಗುವಿರಿ. ನಕ್ಷತ್ರಗಳನ್ನು ಅರ್ಚಿಸುವವರು, ನಕ್ಷತ್ರ ವ್ರತವನ್ನು ಆಚರಿಸುವವರು ನಿಮ್ಮ ಲೋಕವನ್ನು ಸೇರಿ ನಕ್ಷತ್ರಗಳಿಗೆ ಸಮಾನವಾದ ಕಾಂತಿಯುಳ್ಳವರಾಗಿ ಬೆಳಗುತ್ತಾರೆ. ಕಾಶಿ ಕ್ಷೇತ್ರದಲ್ಲಿ ನೆಲೆಸಿರುವ ನಕ್ಷತ್ರೇಶ್ವರನನ್ನು ಸಂದರ್ಶಿಸುವ ಮಾನವರಿಗೆ ನಕ್ಷತ್ರಗಳ, ಗ್ರಹಗಳ ಮತ್ತು ರಾಶಿಗಳ ಮೂಲಕವಾಗಿ ಎಂದಿಗೂ ಯಾವ ಬಾಧೆಯೂ ಉಂಟಾಗುವುದಿಲ್ಲ. ಅಗಸ್ತ್ಯನು ಹೇಳುತ್ತಾನೆ, ವಿಷ್ಣುಗಣಗಳು ಈ ಪ್ರಕಾರವಾಗಿ ನಕ್ಷತ್ರಲೋಕದ ಕಥೆಯನ್ನು ಹೇಳುತ್ತಿರುವಂತೆಯೇ ವಿಪ್ರನಾದ ಆ ಶಿವಶರ್ಮನು ಅಲ್ಲಿಯೇ ಬುಧಲೋಕವನ್ನು ಕಂಡನು. ಶಿವಶರ್ಮನು ಕೇಳುತ್ತಾನೆ, ಎಲೈ ಭಗವದ್ಭಕ್ತರೇ, ಇದು ಯಾರ ಲೋಕವೆಂಬುದನ್ನು ಹೇಳಿರಿ. ಈ ಲೋಕವು ಚಂದ್ರಲೋಕದಂತೆಯೇ ನನ್ನ ಮನಸ್ಸನ್ನು ಬಹುವಾಗಿ ಸಂತೋಷಗೊಳಿಸುತ್ತದೆ. ಗಣಗಳು ಹೇಳುತ್ತಾರೆ, ಎಲೈ ಶಿವಶರ್ಮನೆ, ಪಾಪ ಸಂಹಾರಕವೂ ತಾಪತ್ರಯ ವಿನಾಶಕವೂ ಸ್ವರ್ಗ ಮಾರ್ಗದಲ್ಲಿ ಹೋಗುತ್ತಿರುವ ನಿನಗೆ ಅತ್ಯಂತ ವಿನೋದಕರವೂ ಆದ ಈ ಕಥೆಯನ್ನು ಕೇಳು. ನಿನಗೆ ವರ್ಣಿಸಿ ಹೇಳಿದ ಮಹಾ ಕಾಂತಿಶಾಲಿಯೂ ದ್ವಿಜರಾಜನೂ ಆದ ಚಂದ್ರನು ಮಹಾ ಸಾಮ್ರಾಜ್ಯ ಪದವಿಯನ್ನು ಪಡೆದುದನ್ನು ಈ ಹಿಂದೆಯೇ ನಾವು ಹೇಳಿರುವೆವಷ್ಟೇ. ರಾಜಸೂಯ ಯಾಗವನ್ನು ಮಾಡಿ 3 ಲೋಕಗಳನ್ನು ಬ್ರಹ್ಮರ್ಷಿಗಳಿಗೆ ದಕ್ಷಿಣೆಯಾಗಿ ಕೊಟ್ಟು 100 ಪದ್ಮಗಳ ಕಾಲ ಉಗ್ರವಾದ ತಪಸ್ಸನ್ನು ಮಾಡಿದವನು, ತ್ರಿಮುನಿಯ ನೇತ್ರದಿಂದ ಉದಿಸಿದವನು, ಬ್ರಹ್ಮನ ಮೊಮ್ಮಗನು, ಸಕಲ ಔಷಧಿಗಳಿಗೂ ಜ್ಯೋತಿಗಳಿಗೂ ಒಡೆಯನು, ನಿರ್ಮಲವಾದ ಷೋಡಶ ಕಲೆಗಳಿಗೆ ಆಶ್ರಯಭೂತನು, ಉದಿಸುತ್ತಲೇ ಸಮಸ್ತ ತಾಪಗಳನ್ನು ತನ್ನ ಕಿರಣಗಳಿಂದ ತಳ್ಳಿಹಾಕುವವನು, ಜಗತ್ತಿಗೂ ಕನ್ನೈದಿಲೆಗಳಿಗೂ ಸಂತೋಷವನ್ನು ಉಂಟು ಮಾಡುವವನು ಆಗಿ
ದಿಗಂಗನಿಗರು ತಮ್ಮ ಶೃಂಗಾರವನ್ನು ನೋಡಿಕೊಳ್ಳಲು ಗೊಂಡು ಕನ್ನಡಿ ಎನಿಸಿದವನೆಂದು ಯಾವನು ಕವಿಗಳಿಂದ ಹಾಡಲ್ಪಡುವನೋ ಆ ಚಂದ್ರನ ಆಹ್ಲಾದಕ ಗುಣಗಳನ್ನು ಎಷ್ಟೆಂದು ವರ್ಣಿಸುವುದು. ಅಯ್ಯ ಶಿವಶರ್ಮನೆ, ಆ ಎಲ್ಲ ಗುಣಗಳು ಅಂತಿರಲಿ, ಇದಕ್ಕಿಂತಲೂ ಮತ್ತೊಂದು ಮೋಹಕ ಗುಣವು ಆತನಲ್ಲಿ ಇರುವುದು. ಸಾಕ್ಷಾತ್ ಪರಮೇಶ್ವರನೇ ಈತನ ಆಹ್ಲಾದಕತ್ವ ಗುಣಗಳನ್ನು ಕಂಡು ಈತನನ್ನು ತನ್ನ ಉತ್ತಮಾಂಗದಲ್ಲಿ ಧರಿಸಿರುವನು. ಇಂತಹ ಸುಂದರ ರೂಪನಾದ ಚಂದ್ರನು ಐಶ್ವರ್ಯ ಮದಮೋಹಿತನಾಗಿ ಪುರೋಹಿತನೇ ಅಲ್ಲದೆ ಗುರುವು ಅಂಗೀರಸನು ಅತ್ರಿ ಮಹಾಮುನಿಯ ಭ್ರಾತೃವೋ ಆದ ಬೃಹಸ್ಪತ್ಯಾಚಾರ್ಯನ ಮಡದಿಯಾದ ತಾರೆಯನ್ನು ಸಮಸ್ತ ಗೀರ್ವಾಣರು ದೇವರ್ಷಿಗಳು ಬೇಡ ಬೇಡವೆಂದು ತಡೆದರೂ ಲಕ್ಷಿಸದೆ ಅಪಹರಿಸಿಕೊಂಡು ಹೋದನು. ಅಯ್ಯ ಶಿವಶರ್ಮನೆ, ಇದು ದ್ವಿಜರಾಜನಾದ ಆ ಕಲಾನಿಧಿಯ ದೋಷವಲ್ಲ. ತ್ರಿನೇತ್ರನೊಬ್ಬನನ್ನುಳಿದು ಮನ್ಮಥನಿಂದ ಅದಾವನ ಮನಸ್ಸು ತಾನೇ ಚಲಿಸಿ ಹೋಗುವುದಿಲ್ಲ. ಈ ಜಗತ್ತನ್ನೇ ಸುತ್ತುಮುತ್ತಿ ಹರಡಿರುವ ಕಗ್ಗತ್ತಲೆ ಎಂಬ ರೋಗವನ್ನು ನಿವಾರಿಸಲು ಬ್ರಹ್ಮದೇವನು ಉಜ್ವಲವಾಗಿ ಪ್ರಕಾಶಿಸುವ ಸೂರ್ಯ ಕಿರಣಗಳೆಂಬ ಮಹೌಷಧವನ್ನು ನಿರ್ಮಿಸಿದನು. ಆದರೆ ಪ್ರಭುತ್ವದ ಪ್ರಭಾವದಿಂದ ಉದಿಸುವ ತಮೋರೋಗಕ್ಕೆ ಆತನು ಯಾವ ಔಷಧವನ್ನು ನಿರ್ಮಿಸಲಿಲ್ಲ. ಅಧಿಪತ್ಯ ಮದದಿಂದ ಮೋಹಿತನಾದ ಆ ಚಂದ್ರನಿಗೆ ಸಾಕ್ಷಾತ್ ಮಹೇಂದ್ರನೇ ಹೇಳಿದ ಹಿತವಾಕ್ಯಗಳು ಅವನ ಕಿವಿ ಮುಟ್ಟಲಿಲ್ಲ. ಆ ಮಾತುಗಳು ದುರ್ಜನನನ್ನು ತೀರ್ಥಗಳಲ್ಲಿ ಮುಳುಗಿಸಿ ಶುದ್ಧ ಬುದ್ಧಿಯುಳ್ಳವನನ್ನಾಗಿ ಮಾಡಿ ಅವನ ಮನಸ್ಸನ್ನು ಒಂದು ನೆಲೆಗೆ ನಿಲ್ಲುವಂತೆ ಮಾಡಲು ಪ್ರಯತ್ನಿಸಿದಂತೆಯೇ ಸರಿ. ಮಹದೈಶ್ವರ್ಯ ಸಂಪನ್ನರಾದವರ ನಡತೆಗಿಷ್ಟು ಧಿಕ್ಕಾರವಿರಲಿ. ಅವರು ಚಂಚಲವಾದ ಮತ್ತು ವಿಪರೀತವಾದ ದೃಷ್ಟಿಯಿಂದ ಅಹಿತವನ್ನೇ ಹಿತವನ್ನಾಗಿ ಭಾವಿಸಿ ಅವಿವೇಕದಿಂದ ಒಂದು ಕ್ಷಣ ಮಾತ್ರದಲ್ಲಿಯೇ ತಮ್ಮೊಂದು ಪದವಿಯಿಂದ ಅನೇಕ ವಿಪತ್ತುಗಳಿಗೆ ಆಸರೆ ಕೊಡುತ್ತಾರೆ. ಅಯ್ಯ ಶಿವಶರ್ಮನೆ, ಆಹಾ, ಪುಷ್ಪಾಯುಧನಾದ ಮನ್ಮಥನಿಂದ ಜಿತರಾಗದಿರುವವರು ಈ ಮೂರು ಲೋಕಗಳಲ್ಲಿ ಯಾರು ತಾನೇ ಇರುವರು? ಕ್ರೋಧಕ್ಕೆ ತುತ್ತಾಗದವರು, ಲೋಭಕ್ಕೆ ಒಳಗಾಗದವರು, ಹೆಣ್ಣಿನ ಕಣ್ಣೋಟವೆಂಬ ಭಲ್ಲಾಯುಧದಿಂದ ಭಿನ್ನವಾದ ಹೃದಯವುಳ್ಳವರು, ಒಳ್ಳೆಯ ಧರ್ಮದೃಷ್ಟಿಯುಳ್ಳವರಾದರೂ ಸಂಪತ್ ಸಮೃದ್ಧವಾದ ರಾಜ್ಯ ಪದವಿಯನ್ನು ಪಡೆದು ಆಪತ್ತಿಗೆ ಒಳಗಾಗದವರು ಯಾರು ತಾನೇ ಇರುವರು? ರಾಜ್ಯಲಕ್ಷ್ಮಿಯು ಅತಿ ಚಂಚಲಳು. ಆಕೆಯನ್ನು ಪಡೆದು ಈ ಲೋಕದಲ್ಲಿ ಅರ್ಜಿಸಿದ ಪಾಪ ಪುಣ್ಯಗಳು ಮಾತ್ರ ಸ್ಥಿರಗಳಾಗಿ ಸುಖ ದುಃಖಗಳನ್ನು ದೊರಕಿಸುತ್ತವೆ. ಆದುದರಿಂದ ಸನಾತನ ಸತ್ಪುರುಷರ ನಡವಳಿಕೆಯನ್ನು ಅನುಸರಿಸಿ ಪದವೀಧರರು ದೊಡ್ಡ ಮಾರ್ಗದಲ್ಲಿ ನಡೆದು ಸತ್ಕರ್ಮಗಳನ್ನು ಮಾತ್ರವೇ ಅನುಷ್ಠಿಸುತ್ತಿರಬೇಕು. ಎಲೈ ದ್ವಿಜನೆ, ಹೀಗೆ ಚಂದ್ರನು ತಾರಾದೇವಿಯನ್ನು ಅಪಹರಿಸಿ ಮಿತಿಮೀರಿ ದುರ್ಮಾರ್ಗದಲ್ಲಿ ನಡೆದು ಅವಳನ್ನು ಮತ್ತೆ ಬೃಹಸ್ಪತಿಗೆ ಹಿಂತಿರುಗಿಸದಿರಲು ಮಹಾರುದ್ರನು ಪಾಶುಪತಾಸ್ತ್ರವನ್ನು ಹಿಡಿದು ಅವನನ್ನು ಹಿಂಬಾಲಿಸಿದನು. ಆಗ ಮಹಾಧೀರನಾದ ಆ ಚಂದ್ರನು ಬ್ರಹ್ಮಶಿರವೆಂಬ ಪರಮಾಸ್ತ್ರವನ್ನು ಆ ರುದ್ರನ ಮೇಲೆ ಪ್ರಯೋಗಿಸಿದನು. ಆತನು ಒಡನೆಯೇ ಅದನ್ನು ನಾಶಗೊಳಿಸಿದನು. ತರುವಾಯ ಬೃಹಸ್ಪತಿಯ ಮಡದಿಯಾದ ಆ ತಾರಾದೇವಿಗೋಸ್ಕರವಾಗಿ ರುದ್ರನಿಗೂ ಚಂದ್ರನಿಗೂ ಬಹುಭಯಂಕರವಾದ ಕಾಳಗವು ನಡೆಯಿತು. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆಯೇ ಬ್ರಹ್ಮಾಂಡವೆಲ್ಲವೂ ಎಲ್ಲಿ ಭೇದಿಸಿ ಹೋಗುತ್ತದೆಯೋ ಎಂದು ಸಾಕ್ಷಾತ್ ಬ್ರಹ್ಮದೇವನು ಭೀತಿಗೊಂಡನು. ಆ ಪಿತಾಮಹನು ಪ್ರಳಯಾಗ್ನಿಗೆಣೆಯಾದ ಮಹಾರೌದ್ರ ತೇಜಸ್ಸುಳ್ಳ ಆ ರುದ್ರನನ್ನು ಕಾಳಗದಿಂದ ಹಿಂತಿರುಗಿಸಿ ತಾನೇ ಸಾಕ್ಷಾತ್ತಾಗಿ ಹೋಗಿ ತಾರಾದೇವಿಯನ್ನು ಚಂದ್ರನಿಂದ ಬಿಡಿಸಿಕೊಂಡು ಬಂದು ಬೃಹಸ್ಪತಿಗೆ ಒಪ್ಪಿಸಿದನು. ಆ ಬೃಹಸ್ಪತಿಯಾದರೂ ಆ ಹೊತ್ತಿಗೆ ಗರ್ಭವನ್ನು ಧರಿಸಿದ್ದ ಆ ತಾರೆಯನ್ನು ಕಂಡು, ಎಲೋ, ನೀನು ನನ್ನ ಈ ಕ್ಷೇತ್ರದಲ್ಲಿ ಬೇರೊಬ್ಬನ ಗರ್ಭವನ್ನು ಧರಿಸಕೂಡದು ಎಂದು ಹೇಳಿದನು. ಈ ಮಾತನ್ನು ಕೇಳಿ ಅವಳು ಕೂರ್ಚೆಯಿಂದ ಆ ಗರ್ಭವನ್ನು ಉತ್ಸರ್ಜನೆ ಮಾಡಿದಳು. ಒಡನೆಯೇ ಒಬ್ಬ ಕುಮಾರನು ಉದಿಸಿದನು. ಅವನು ಹುಟ್ಟಿದೊಡನೆಯೇ ದೇವ ಶರೀರಿಯಾಗಿ ನಿಂತನು. ಅವನನ್ನು ಕಂಡು ದೇವೋತ್ತಮರೆಲ್ಲರೂ ಸಂಶಯಗ್ರಸ್ತರಾಗಿ ತಾರೆಯನ್ನು ಕುರಿತು, ಕೆಲವು ತಾರೆ, ಸತ್ಯವನ್ನು ಹೇಳು, ಇವನು ಚಂದ್ರನ ಮಗನೇ, ಬೃಹಸ್ಪತಿಯ ಮಗನೇ ಎಂದು ಕೇಳಿದರು. ಅವರ ಈ ಪ್ರಶ್ನೆಯನ್ನು ಕೇಳಿ ತಾರೆಯು ನಾಚಿ ಯಾವ ಉತ್ತರವನ್ನು ಹೇಳಲಿಲ್ಲ. ಆಗ ಆ ಕುಮಾರನು ಅಪರಿಮಿತವಾದ ತನ್ನ ತೇಜಸ್ಸಿನ ಪ್ರಭಾವದಿಂದ ಅವಳನ್ನು ಶಪಿಸತೊಡಗಿದನು. ಅದನ್ನು ಕಂಡು ಬ್ರಹ್ಮದೇವನು ಅವನನ್ನು ತಡೆದು ತಾನೇ ಆ ತಾರೆಯನ್ನು ಈ ಸಂಶಯದ ವಿಷಯವಾಗಿ ಪ್ರಶ್ನಿಸಿದನು. ಅವಳು ಆಗ ಕೈಜೋಡಿಸಿಕೊಂಡು ಕುಮಾರನು ಚಂದ್ರನ ಮಗನು ಎಂದು ಹೇಳಿದಳು. ಇದನ್ನು ಕೇಳಿ ಬ್ರಹ್ಮದೇವನು ಆ ಚಂದ್ರನ ಮಗನ ಶಿರಸ್ಸನ್ನು ಅಘ್ರಾಣಿಸಿ ಮಹಾ ಬುದ್ಧಿಶಾಲಿಯಾದ ಆ ಬಾಲಕನಿಗೆ ಬುಧನೆಂದು ನಾಮಕರಣ ಮಾಡಿದನು. ತರುವಾಯ ಬುಧನು ತೇಜಸ್ಸಿನಲ್ಲಿಯೂ ರೂಪದಲ್ಲಿಯೂ ಸಮಸ್ತ ದೇವತೆಗಳನ್ನು ಮೀರಿಸಿದವನಾಗಿ ತಂದೆಯಾದ ಸೋಮನ ಅಪ್ಪಣೆಯನ್ನು ಪಡೆದು ತಪಸ್ಸು ಮಾಡಲು ನಿಶ್ಚಯಿಸಿ ಮುಕ್ತ ಕ್ಷೇತ್ರವೆಂದು ಪ್ರಸಿದ್ಧವಾಗಿ ವಿಶ್ವೇಶ್ವರನೇ ಒಡೆಯನಾಗಿ ಪರಿಪಾಲಿಸುತ್ತಿರುವ ಕಾಶಿ ಕ್ಷೇತ್ರಕ್ಕೆ ಬಂದು ಬುಧೇಶ್ವರನೆಂಬ ಹೆಸರಿನಿಂದ ಶಿವಲಿಂಗವೊಂದನ್ನು ಪ್ರತಿಷ್ಠಿಸಿ ನಿಜ ಹೃದಯದಲ್ಲಿ
ಆ ಪರಮೇಶ್ವರನನ್ನು ನೆಲೆಗೊಳಿಸಿಕೊಂಡು ನಿರೀಕ್ಷಿಸುತ್ತಾ 10,000 ವರ್ಷಗಳ ಕಾಲ ಅತ್ಯುಗ್ರವಾದ ತಪಸ್ಸನ್ನು ಆಚರಿಸಿದನು. ಬಾಲಕನಾದ ಆ ಬುಧನು ಬಾಲೇಂದು ಶೇಖರನಾದ ಪರಮಹೇಶ್ವರನನ್ನು ಕುರಿತು ತಪಸ್ಸನ್ನೆಸಗಲು ಷಡ್ಗುಣೈಶ್ವರ್ಯ ಸಂಪನ್ನನು, ವಿಶ್ವಪತಿಯು, ವಿಶ್ವಾಂತರ್ಯಾಮಿಯೂ ಆದ ಆ ಪ್ರಭುವು ಅದೇ ಬುಧೇಶ್ವರ ಲಿಂಗದಿಂದಲೇ ಮಹೋದಯನಾಗಿ ಆವಿರ್ಭವಿಸಿದನು. ಇಂತು ಆ ಸ್ವಾಮಿಯು ಆವಿರ್ಭವಿಸಿದೊಡನೆಯೇ ಪ್ರಸನ್ನಾಂತರಂಗನಾಗಿ ಆ ಬಾಲಕನಿಗೆ ಕೇವಲ ಜ್ಯೋತಿಸ್ವರೂಪದಿಂದ ಕಾಣುತ್ತಾ, ಅಯ್ಯ, ಮಹಾಬುದ್ಧಿಶಾಲಿಯು ಇತರ ದೇವತೆಗಳಿಗಿಂತಲೂ ಉತ್ತಮನು ಆದ ಬುಧನೇ, ವರವನ್ನು ಬೇಡು. ಅಯ್ಯ ಸೌಮ್ಯನೇ, ನಿನ್ನ ನಿರತಿಶಯವಾದ ತಪಸ್ಸಿನಿಂದಲೂ ಹೃದಯದಲ್ಲಿಯೇ ನೀನೆಸಗಿದ ಲಿಂಗ ಸ್ವರೂಪದ ಪರಿಭಾವನೆಯಿಂದಲೂ ಸುಪ್ರಸನ್ನನಾಗಿರುವ ನಾನು ಭಕ್ತಾಗ್ರಣ್ಯನಾದ ನಿನಗೆ ಕೊಡಬಾರದುದು ಏನೂ ಇರುವುದಿಲ್ಲ ಎಂದು ಹೇಳಿದನು. ಈ ಪ್ರಕಾರ ಮೇಘ ಗಂಭೀರ ಧ್ವನಿಯುಳ್ಳದ್ದಾಗಿ ನೀರಿಲ್ಲದೆ ಸೊರಗಿ ಹೋದ ಎಳೆ ಸಸಿಗೆ ಸಂಜೀವನವಾದ ಅಮೃತ ಧಾರೆಯನ್ನು ಹೋಲಿರುವ ಆ ಪರಮೇಶ್ವರನ ನುಡಿಗಳನ್ನು ಕೇಳಿ ಬಾಲಕನಾದ ಆ ಬುಧನು ಕಣ್ಣುಗಳನ್ನು ತೆರೆದು ಮುಂಗಡೆ ನೋಡುವಷ್ಟರಲ್ಲಿಯೇ ತಾನು ಪ್ರತಿಷ್ಠಿಸಿದ್ದ ಆ ಶಿವಲಿಂಗದಲ್ಲಿ ಶಶಿಶೇಖರನಾದ ಆ ತ್ರ್ಯಂಬಕನನ್ನು ಸಾಕ್ಷಾತ್ಕರಿಸಿಕೊಂಡನು. ಬುಧನು ಹೇಳುತ್ತಾನೆ, ವಾಯುರೂಪದಿಂದ ಜಗತ್ತಿನ ಪ್ರಾಣಸ್ವರೂಪನಾಗಿ ಬೆಳಗಿ ಭೂತಾತ್ಮನೆನಿಸಿ ಅಖಂಡ ಜ್ಯೋತಿ ಸ್ವರೂಪನಾಗಿ ಬೆಳಗುತ್ತಿರುವ ಓ ಪರಮೇಶ್ವರ, ನಿನಗಿದೋ ನಮಸ್ಕಾರವು. ಬ್ರಹ್ಮಾಂಡ ಸ್ವರೂಪನಾಗಿ ಎಲ್ಲ ರೂಪಗಳನ್ನು ಮೀರಿದ ಅನಿರ್ವಚನೀಯ ಸ್ವರೂಪವನ್ನೊಳಗೊಂಡ ಓ ಪ್ರಭುವೆ, ನಿನಗೆ ನಮಸ್ಕಾರವು. ಆಧ್ಯಾತ್ಮಿಕ, ಆಧಿದೈವಿಕ, ಆಧಿಭೌತಿಕಗಳೆಂಬ ತಾಪತ್ರಯಗಳನ್ನು ಸಮೂಲವಾಗಿ ನಾಶಗೊಳಿಸಿ ಪ್ರಣತರಾದ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುವವನು, ಪರಮ ಮಂಗಳ ಸ್ವರೂಪನೂ ಆದ ಓ ಜಗದೀಶ್ವರ, ನಿನಗೆ ನಮಸ್ಕಾರವು. ಸಮಸ್ತವನ್ನು ಅರಿತವನಾಗಿ ಸಮಸ್ತವನ್ನು ಬೆಳಗಿಸುವವನಾಗಿ ವಿಶ್ವಸಾಕ್ಷಿ ಎನಿಸಿ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಅಖಿಲ ಜಗತ್ತನ್ನು ನಿರ್ಮಿಸಿದವನಾಗಿ ವಿರಾಜಿಸುತ್ತಿರುವ ಓ ಸ್ವಾಮಿಯೇ, ನಿನಗೆ ನಮಸ್ಕಾರವು. ಅಪಾರ ಕರುಣಾಮೂರ್ತಿಯು ಭಕ್ತಿಯೊಂದರಿಂದಲೇ ದೊರಕುವಾತನು, ಸಮಸ್ತ ಕರ್ಮಗಳಿಗೂ ಫಲವನ್ನು ನೀಡುವ ಪ್ರಭುವು, ತಪಸ್ವಿಗಳ ತಪಸ್ಸಿಗೂ ತಪೋರೂಪನೆನಿಸಿದವನು ಆದ ನಿನಗೆ ನಮೋ ನಮಃ. ಓ ಶಂಭು, ಶಿವ, ಪಾರ್ವತೀರಮಣ, ಶಾಂತ ಸ್ವರೂಪ, ಶ್ರೀಕಂಠ, ತ್ರಿಶೂಲಧಾರಿ, ಚಂದ್ರಶೇಖರ, ಸರ್ವೇಶ್ವರ, ಶಂಕರ, ನನ್ನೊಡೆಯ, ದೂರ್ಜಟಿ, ನಿನಗೆ ನಮಸ್ಕಾರವು. ಓ ಪಿನಾಕಪಾಣಿಯೇ, ಕೈಲಾಸ ಶೈಲ ವಿಹಾರಿಯು, ನೀಲಗ್ರೀವನು, ಸರ್ವ ಕಾಲಗಳಲ್ಲಿಯೂ ಭಕ್ತ ಮಹಾಜನರಿಗೆ ಮಂಗಳವನ್ನು ಉಂಟು ಮಾಡುವವನು, ಸುಖ ಸ್ವರೂಪಿಯು, ಮಹಾದೇವನು ಆದ ಓ ದೇವದೇವ, ನಿನಗೆ ನಮಸ್ಕಾರವಿರಲಿ. ಎಲೈ ಸ್ತೋತ್ರ ಪ್ರಿಯನಾದ ಮಹೇಶ್ವರನೇ, ನಿನ್ನನ್ನು ಹೇಗೆ ಸ್ತೋತ್ರ ಮಾಡಬೇಕು ಎಂಬುದನ್ನೇ ಅರಿಯಲಾರದವನಾಗಿದ್ದೇನೆ. ನಿನ್ನನ್ನು ನಾನು ಬೇಡುವುದಿಷ್ಟೇ. ಪ್ರಭುವೆ, ನಿನ್ನ ಪಾದ ಕಮಲಗಳಲ್ಲಿ ನಿಶ್ಚಲವಾದ ಭಕ್ತಿಯೊಂದೇ ನನಗೆ ಶಾಶ್ವತವಾಗಿರಲಿ. ಓ ಸ್ವಾಮಿ, ಪರಮೇಶ್ವರನಾದ ನೀನು ನನ್ನ ವಿಷಯದಲ್ಲಿ ಪ್ರಸನ್ನನಾಗಿರುವುದೇ ದಿಟವಾದರೆ ಈ ಒಂದು ವರವೇ ನನಗೆ ಸಾಕು. ಎಲೈ ಕರುಣಾ ಸಮುದ್ರನೇ, ನಾನು ಬೇರೊಂದು ವರವನ್ನು ಬೇಡುವುದಿಲ್ಲ. ಎಲೈ ಶಿವಶರ್ಮನೆ, ಆ ತರುವಾಯ ಮಹೇಶ್ವರನು ಈ ಪ್ರಕಾರವಾಗಿ ಸ್ತುತಿಸಿದ ಆ ಬುಧನ ವಿಷಯದಲ್ಲಿ ಸಂತುಷ್ಟನಾಗಿ, ಎಲೈ ಮಹಾಭಾಗ್ಯಶಾಲಿಯು, ರೋಹಿಣಿಯ ಮಗನು ಆದ ಸೌಮ್ಯನೇ, ನಕ್ಷತ್ರ ಲೋಕದ ಮೇಲ್ಭಾಗದಲ್ಲಿ ನಿನ್ನ ಲೋಕವು ಪ್ರತಿಷ್ಠಿತವಾಗುತ್ತದೆ. ನೀನು ಸಮಸ್ತ ಗ್ರಹಗಳ ಮಧ್ಯದಲ್ಲಿ ಇರುವವನಾಗಿ ಉತ್ತಮೋತ್ತಮವಾದ ಸತ್ಕಾರವನ್ನು ಪಡೆಯುವೆ. ಎಲೈ ಚಂದ್ರನ ಮಗನಾದ ಬುಧನೇ, ನೀನು ಸ್ಥಾಪಿಸಿರುವ ಈ ಬುಧೇಶ್ವರ ಲಿಂಗವು ಅರ್ಚಿಸಿದ ಸಮಸ್ತ ಮಾನವರಿಗೂ ದುರ್ಬುದ್ಧಿಯನ್ನು ಕಳೆದು ಸದ್ಬುದ್ಧಿಯನ್ನು ಅನುಗ್ರಹಿಸಿ ನಿನ್ನ ಲೋಕದ ವಾಸವನ್ನು ಉಂಟು ಮಾಡಿಕೊಡುವುದಾಗಲಿ. ಈ ಪ್ರಕಾರವಾಗಿ ಭಗವಂತನಾದ ಶಂಭುವು ಆ ಬುಧನಿಗೆ ವರಗಳನ್ನು ಅನುಗ್ರಹಿಸಿ ಅಲ್ಲಿಯೇ ಅಂತರ್ಧಾನವಾದನು. ಬುಧನು ಸಹ ಆ ಪರಮೇಶ್ವರನ ಪ್ರಸಾದವನ್ನು ಕೈಗೊಂಡು ಸ್ವರ್ಲೋಕವನ್ನು ಸೇರಿದನು. ಗಣಗಳು ಹೇಳುತ್ತಾರೆ, ಅಯ್ಯ ಶಿವಶರ್ಮನೆ, ಮಾನವನು ಕಾಶಿ ಕ್ಷೇತ್ರದಲ್ಲಿ ನೆಲೆಸಿರುವ ಬುಧೇಶ್ವರ ಲಿಂಗವನ್ನು ಪೂಜಿಸಿದುದರ ಫಲವಾಗಿ ಅದ್ವೈತ ಜ್ಞಾನವನ್ನು ಪಡೆದು ಅಗಾಧವಾದ ಈ ಸಂಸಾರ ಮಹಾಸಾಗರವನ್ನು ದಾಟಿ ಸತ್ಪುರುಷರ ದೃಷ್ಟಿಗೆ ಚಂದ್ರನಂತೆಯೇ ಕಾಂತಿಯುಳ್ಳವನಾಗಿ ಕಾಣುತ್ತಾ ಕಮನೀಯವಾದ ಮುಖಸ್ವರೂಪವುಳ್ಳವನಾಗಿ ಈ ಬುಧಲೋಕದಲ್ಲಿ ವಾಸ ಮಾಡುತ್ತಾನೆ. ಚಂದ್ರೇಶ್ವರನ ಪೂರ್ವ ಭಾಗದಲ್ಲಿರುವ ಬುಧೇಶ್ವರನನ್ನು ಸಂದರ್ಶಿಸಿದ ಜೀವಿಯು ಮರಣ ಕಾಲದಲ್ಲಿಯೂ ಅಜ್ಞಾನವನ್ನು ಪಡೆಯುವುದಿಲ್ಲ. ಹೀಗೆ ಆ ವಿಷ್ಣು ಭಕ್ತರಿರುವರು ಶಿವಶರ್ಮನಿಗೆ ಬುಧಲೋಕದ ಕಥೆಯನ್ನು ಹೇಳುತ್ತಿರುವಂತೆಯೇ ಆ ದೇವ ವಿಮಾನವು ಶುಕ್ರಲೋಕದ ಬಳಿಗೈದಿತು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ನಕ್ಷತ್ರಲೋಕ, ಬುಧಲೋಕಗಳ ವರ್ಣನವೆಂಬ 15ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.